ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ತುಪ್ಪದ ಅವಲಕ್ಕಿ ಮಾಡಿ ತೋರಿಸ್ತೀನಿ. ದಿಢೀರ್ ಅಂತ ಮಾಡ್ಕೋಬೋದು. ಇದೇನು ಒಗ್ಗರಣೆ ಹಾಕೋದು ಜಂಜಾಟ ಏನಿಲ್ಲ. ಒಂದು ದೊಡ್ಡ ಸ್ಪೂನಿಲ್ಲೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲೇ ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ತಕ್ಷಣ ಒಂದು 10 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. 10 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿರಿ, ಗೋಡಂಬಿ ಇಷ್ಟು ಫ್ರೈ ಆದರೆ ಸಾಕು. ಸ್ವಲ್ಪ ಬಣ್ಣ ತಿರುಗಿದ್ರೆ ಕಡೆಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಇದನ್ನ ಮುಚ್ಚನೆ ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ತೊಗೊಂಡೀನಿ. ಶೇಂಗಾನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಕಡೆಗೆ ಎತ್ತಿಟ್ಕೊಂಡ್ಬಿಡುವ. ಅಂದರೆ ಶೇಂಗಾ ಕೂಡ ಫ್ರೈ ಆಗಿದೆ. ಈ ಫ್ರೈ ಮಾಡ್ಕೊಂಡಿದ್ದಂಥ ಶೇಂಗಾನು ಎತ್ತಿಟ್ಕೊಂಡ್ಬಿಡುವ. ನೋಡ್ರಿ, ಈಗ ಅದೇ ತುಪ್ಪಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸ್ಪೂನಿಗೆ ಹಾಕ್ಕೊಂಡು ಚಟಪಟ ಅಂತ ಇದ್ದಂಗೆ ಈರುಳ್ಳಿ ತೊಗೊಂಡಿದ್ದೀನಿ. ಕಟ್ ಮಾಡಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ತುಪ್ಪದಾಗ ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 10-20 ಎಲೆ. ಹಾಗೆ ಕಾಯಿ ಮೆಣಸು ತೊಗೊಂಡಿದ್ದೀನಿ. ಒಂದು 4 ಕಟ್ ಮಾಡಿ ಕಾಯಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಹಸಿದು ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇದನ್ನು ತುಪ್ಪದಲ್ಲೇ. ನೋಡ್ರಿ, ಎಲ್ಲ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ತೊಗೊಂಡಿರ್ತೀರಿ ಅಷ್ಟು ಕ್ವಾಂಟಿಟಿ ಮೇಲೆ ತುಪ್ಪ ಹಾಕ್ಕೊಳ್ಬೋದು. ಮತ್ತು ಈರುಳ್ಳಿ ಕಾಯಿ ಮೆಣಸು ಜಾಸ್ತಿ ಮಾಡ್ಕೊಬೋದು. ನಾನಿಲ್ಲಿ 2 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ. ನೋಡಿರಿ, ಈ ಸಣ್ಣ ಕಪ್ಪಲ್ಲೇ 2 ಕಪ್ನಷ್ಟು ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. 2 ಕಪ್ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ತುಪ್ಪ ಬೇಕಂದರೆ ಈ ಟೈಮ್ನಲ್ಲಿ ಮತ್ತೆ 2 ಚಮಚ ಹಾಕ್ಕೊಳ್ಬೋದು. ಅಷ್ಟೇ ಸರಿ ಆದರೆ ಅಷ್ಟೇ ಸಾಕ್ಬಿಡ್ಬೋದು. ನೋಡ್ರಿ, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ತೆಂಗಿನದು ಕಾಯಿ ಎಳ್ನೀರು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಒಡೆದಂಥದ್ದು ಸ್ವಲ್ಪ ಹಾಕ್ಕೊಳ್ಬೇಕು. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕಾಯಿ ತುರಿ ಹಾಕಿದರೆ ಆಯಿತು. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಅಡುಗೆ, ತುಂಬ ರುಚಿಯಾಗಿರ್ತೈತಿ. ತುಂಬ ಬೇಗನೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ನೋಡಿರಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಕಪ್ಪಿಲ್ಲೇ 1 ಕಪ್ ಆಗ್ಬೋದು. ಕಾಯಿ ತುರಿ ಧಾರಾಳವಾಗಿ ಹಾಕ್ಕೋಬೋದು. ಹಾಕಿದಷ್ಟು ರುಚಿ ಹೆಚ್ಚಾಗ್ತದೆ ಅವಲಕ್ಕಿಗೆ. ನೋಡಿ, ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ 1 ನಿಮಿಷ ಬಿಟ್ಟುಬಿಡಿ. ಉರಿಯನ್ನು ಆಫ್ ಮಾಡಿದ್ದೀನಿ ನಾನು ಗ್ಯಾಸನ್ನು. ಈಗಷ್ಟೇ ಆಫ್ ಮಾಡಿದ್ದು. ನೋಡಿ, 1 ನಿಮಿಷ ಬಿಟ್ಟಿದ್ದೆ. ಆಗಲೇ ಫ್ರೈ ಮಾಡಿಟ್ಟು ಗೋಡಂಬಿ ಮತ್ತು ಶೇಂಗಾ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಕಟ್ ಮಾಡಿಟ್ಟಂಥ ಕೊತ್ತಂಬರಿ. ಸುಲಭವಾಗಿ ಮಾಡ್ಕೊಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅವಲಕ್ಕಿ. ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಉಪವಾಸ ವ್ರತ ಎಲ್ಲ ಮಾಡುವಾಗ ಈ ಥರ ಈರುಳ್ಳಿ ಬೇಡ ಅಂದರೆ ಹೀಗೇನೂ ಮಾಡ್ಕೊಬೋದು ನೀವು, ಈರುಳ್ಳಿ ಹಾಕ್ಲಾರ್ದು ವ್ರತ ಮಾಡುವಾಗ. ನೋಡಿ, ದಿಢೀರ್ ಅಂತ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡ್ಕೊಂಡ್ರಲ್ಲ ನೀವು.